ಶ್ರೋತೃಗಳಿಗೆ ನಮಸ್ಕಾರ. ನಾನು ರಾಮಾನುಜದಾಸ. ಈ ಹಿಂದೆ ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ವಾಮನಾವತಾರವನ್ನು ಅನುಭವಿಸಿದ್ವಿ. ಈಗ ಪರಶುರಾಮಾವತಾರವನ್ನು ಸ್ವಲ್ಪ ಅನುಭವಿಸೋಣ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯದ್ವಿರದವಕ್ತ್ರಾದ್ಯಾಃ ಪಾರಿಷದ್ಯಾ ಪರಿಶ್ರತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂತಮಾಶ್ರಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಜೈ ಶ್ರೀರಾಮ್. ಹಿಂದೆ ವಾಮನ ಅವತಾರದಲ್ಲಿ ನಾವು ಬಲಿಚಕ್ರವರ್ತಿಯ ಸಂಹಾರ, ಅವನಿಗೆ ಬಲಿಗೆ ಅಹಂಕಾರ ಬಂತು. ಆ ಸಮಯದಲ್ಲಿ ಪರಮಾತ್ಮ ತಾನೇ ಅವತರಿಸಿ ವಾಮನನಾಗಿ ತ್ರಿವಿಕ್ರಮನಾಗಿ ಬೆಳೆದು 3 ಹೆಜ್ಜೆಯನ್ನು ಬೇಡಿ ಯಾವ ರೀತಿಯಲ್ಲಿ ಅವನ ಬಲಿಯನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋದ. ಸಂಹಾರ ಅಂತ ಅನ್ನಬಾರ್ದು ನಾವು, ಅವನು ಮಹಾದಾನಿ. ಅವನಿಗೇ ಅಂತ ಒಂದು ಪಾತಾಳವನ್ನು ಸೃಷ್ಟಿ ಮಾಡಿ ಅವರು ಕರ್ಕೊಂಡು ಹೋಗ್ತಾರೆ. ಪಾತಾಳದಲ್ಲಿ ಅವನ ರಾಜ್ಯ, ಅಲ್ಲಿ ಯಾವ ಒಂದು ಕುಂದುಕೊರತೆಯೂ ಇಲ್ಲದೆ ಭಗವಂತನೇ ಅವನ ಬಾಗಲನ್ನು ಕಾಯತಕ್ಕಂಥವನಾಗಿರ್ತಾನೆ. ಇನ್ನು ಮುಂದೆ ಅನುಭವಿಸಬೇಕಾದದ್ದು ಪರಶುರಾಮ ಅವತಾರ. ಪರಶುರಾಮ ಅವತಾರದಲ್ಲಿ ವಿಶೇಷ ಅಂತಂದರೆ ಇದಕ್ಕೆ ಒಂದು ಪೂರ್ವಚರಿತ್ರೆಯನ್ನು ತಿಳ್ಕೊಳ್ಬೇಕು. ಭರತ ವಂಶ ಅಂದರೆ ಚಂದ್ರವಂಶದ ರಾಜ ಕುಶ ಅಂತ ಹೇಳಿ ಒಬ್ಬ ಇರ್ತಾನೆ. ಆ ಕುಶನಿಗೆ ಕುಶಾಂಬ, ಅಧೂರ್ತರಜಸ್ಸು, ವಸು ಅಂತ ಹೇಳಿ 4 ಜನ ಮಕ್ಕಳಿರ್ತಾರೆ. ಆ ಕುಶಾಂಬನ ಮಗ ಗಾಧಿ ಅಂತ ಹೇಳಿ ರಾಜ. ಅದೇ ವಂಶದಲ್ಲಿಯೇ ವಿಶ್ವಾಮಿತ್ರರು ಮುಂದೆ ಹುಟ್ಟುತ್ತಾರೆ. ಆ ವಿಶ್ವಾಮಿತ್ರರು ಹುಟ್ಟಿದಂತಹ ಅವರ ಪೂರ್ವ ತಂದೆಯಾದಂತಹ ಆ ಗಾದಿಯ ಪತ್ನಿ ಒಬ್ಬ ಮಗಳಿರ್ತಾಳೆ. ಅವಳ ಹೆಸರು ಸತ್ಯವತಿ ಅಂತ ಹೇಳಿ. ಋಚೀಕ ಅನ್ನತಕ್ಕಂತಹ ಒಬ್ಬ ಬ್ರಾಹ್ಮಣ ಋಷಿ ಈ ಸತ್ಯವತಿಯನ್ನು ತನಗೆ ವಧುವಾಗಿ ಕೇಳ್ತಾನೆ ಗಾದಿಯಲ್ಲಿ ಬಂದು. ಅಂದರೆ ನೋಡಿ, ಇಲ್ಲಿ ಕ್ಷತ್ರಿಯ ಗಾದಿ, ಋಚೀಕ ಬಂದು ಬ್ರಾಹ್ಮಣ ಬಂದು ಕ್ಷತ್ರಿಯನ ಮಗಳನ್ನು ಕೇಳಿದಾಗ ಕ್ಷತ್ರಿಯನಿಗೆ ಕೊಡಕ್ಕೆ ಇಷ್ಟ ಇಲ್ಲದೆ ಇದ್ರೂ ಅವನು ನೇರವಾಗಿ ಬ್ರಾಹ್ಮಣನ ಬ್ರಹ್ಮದ್ವೇಷಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಗಾದಿರಾಜ ಋಚೀಕನಿಗೆ ಯಾವುದೋ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಂದರೆ, ಅವನ ಕೈಲಿ ಕೊಡಕ್ಕಾಗದೇ ಇರತಕ್ಕಂತಹ ವರ, ಕರಿ ಕಿವಿ ಇರತಕ್ಕಂತಹ, ಇಡೀ ಮೈಯೆಲ್ಲ ಬೆಳ್ಳಗಿರತಕ್ಕಂತಹ 1,000 ಕುದುರೆಗಳನ್ನು ತಂದು ಕೊಟ್ಟರೆ ವಧು ದಕ್ಷಿಣೆಯಾಗಿ ನನಗೆ ನನ್ನ ಮಗಳನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಅವನು ಭಗವಂತನನ್ನು ಜಪ ಮಾಡಿ ತನ್ನ ತಪೋಬಲದಿಂದ ಆ 1000 ಕುದುರೆಗಳನ್ನು ತಂದು ಕೊಡ್ತಾನೆ. ಕೊಟ್ಟಾಗ ಇನ್ನು ವಿಧಿ ಇಲ್ಲದೆ ಸತ್ಯವತಿಯನ್ನು ಇವನಿಗೆ ಋಚೀಕನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಋಚೀಕನಿಗೂ ಮಕ್ಕಳಿರೋದಿಲ್ಲ, ಗಾದಿರಾಜನಿಗೂ ಮಕ್ಕಳಿರೋದಿಲ್ಲ. ಆಗ ಆ ಸನ್ನಿವೇಶದಲ್ಲಿ ಗಾದಿರಾಜನ ಹೆಂಡತಿ ಬಂದು ಸತ್ಯವತಿ ಮಗಳ ಹತ್ರ ಹೇಳ್ತಾಳೆ, ನೋಡಮ್ಮ, ನಿನ್ನ ಗಂಡ ಬ್ರಹ್ಮ ಋಷಿ, ಆ ಋಷಿ ಹತ್ರ ಕೇಳಿ ನಮಗೆ ಒಂದು ಪುತ್ರ ಪ್ರಾಪ್ತಿ ಆಗೋ ಹಾಗೆ ಮಾಡು ಅಂತ ಹೇಳಿ. ಆವಾಗ ಈ ಮಾತನ್ನು ಕೇಳಿದಂತಹ ಋಚೀಕ ಏನು ಮಾಡ್ತಾನೆ, ಅದು ಸರಿಯೇ ಅಂತ ಹೇಳಿ ಒಂದು ಹೋಮವನ್ನು ಮಾಡಿ ಆ ಹೋಮದ ಯಜ್ಞದ ಚರುವು ಅಂದರೆ ಪಾಯಸ ಇರಬಹುದು, ಪೊಂಗಲ್ ಇರಬಹುದು, ಅಥವಾ ಗಿಡಮೂಲಿಕೆಗಳನ್ನು ಉಳ್ಳಂತಹ ಒಂದು ತಿನ್ನುವ ಪದಾರ್ಥ ಇರಬಹುದು, ಮಾಡಿ ಎರಡನ್ನೂ, ಅಂದರೆ ಗಾದಿಯ ಹೆಂಡತಿಗೆ ವಿಶೇಷವಾಗಿ ಮತ್ತು ಇವನು ಬ್ರಾಹ್ಮಣ ಪತ್ನಿ ಅಲ್ವ ಇವಳು, ಹೀಗಾಗಿ ಇವಳಿಗೊಂದು ಬೇರೆ ಬೇರೆ ಚರುವನ್ನು ಮಾಡಿ ಒಂದು ಚಿನ್ನದ ಪಾತ್ರೆಯಲ್ಲಿ, ಒಂದು ಬೆಳ್ಳಿಯ ಪಾತ್ರೆಯಲ್ಲಿ ಇಟ್ಟು, ನೋಡಮ್ಮ, ಚಿನ್ನದ ಪಾತ್ರೆಯ ನಿಮ್ಮಮ್ಮನ ಕೊಡು, ಬೆಳ್ಳಿ ಪಾತ್ರೆದನ್ನು ನೀನು ತಿನ್ನು ಅಂತ ಹೇಳಿ ಕೊಡ್ತಾನೆ ಆ ಚರುವನ್ನು. ಈ ರಾಜನ ಹೆಂಡತಿಗೆ ಮನಸ್ಸಿನಲ್ಲಿ ಸ್ವಲ್ಪ ಅನುಮಾನ ಹುಟ್ಟುತ್ತದೆ. ಋಚೀಕ ತನ್ನ ಹೆಂಡತಿಗೆ ವಿಶೇಷವಾದ ಏನೋ ಚರುವನ್ನು ಮಾಡಿರ್ತಾಳೆ ಅಂತ ಹೇಳಿ ಮಗಳ ಹತ್ರ ಬೇಡಿ ಅದಲು ಬದಲು ಮಾಡಿಕೊಂಡು ತಾನು ಅದನ್ನು ತೊಗೊಂಡ್ಬಿಡ್ತಾಳೆ. ಬೆಳ್ಳಿಯ ಪಾತ್ರೆಯಲ್ಲಿ ಇದ್ದದ್ದನ್ನು ತಾಯಿ ತಗೋತಾಳೆ, ಮಗಳು ಚಿನ್ನದ ಪಾತ್ರೆಯಲ್ಲಿ ಇದ್ದದ್ದನ್ನು ತಗೊಳ್ತಾಳೆ. ಹಾಗಾಗಿ ಇವಳಲ್ಲಿ ಗರ್ಭದಲ್ಲಿಯೇ ಸ್ವಲ್ಪ ವ್ಯತ್ಯಾಸಗಳು ಕಂಡುಬರ್ತದೆ. ಋಚೀಕನಿಗೆ ಅನುಮಾನ ಬರ್ತದೆ. ಅನುಮಾನ ಬಂದಾಗ ಋಚೀಕ ಕೇಳ್ತಾನೆ, ನಿನ್ನ ಸ್ವಭಾವದಲ್ಲಿ ಬದಲಾವಣೆ ಇದೆ, ಕ್ಷಾತ್ರಗುಣ ಕಂಡು ಬರ್ತಾ ಇದೆ, ಹಾಗಾಗಿ ಏನು ವ್ಯತ್ಯಾಸವಾಗಿದೆ ನಿಜವನ್ನು ಹೇಳು ಅಂತ ಹೇಳಿ ಅವನ ತಪಶ್ಶಕ್ತಿಯಿಂದ ವ್ಯತ್ಯಾಸ ಏನು ಅಂತ ತಿಳ್ಕೊಳ್ಳೋದಕ್ಕೆ ಹೇಳಿದಾಗ ಆವಾಗ ಬೇರೆ ದಾರಿ ಇಲ್ಲದೆ
ಸತ್ಯವನ್ನು ಹೇಳ್ತಾಳೆ ಸತ್ಯವತಿ, ಈ ಥರ ನಮ್ಮ ತಾಯಿ ಅದಲು ಬದಲು ಮಾಡಿದ್ಲು ಅಂತ ಹೇಳಿ. ಆವಾಗ ಬಹಳ ಅನ್ಯಾಯವಾಯಿತು, ಇದು ಘೋರ ತಪ್ಪನ್ನು ಮಾಡಿದ್ದೀರಿ, ಇದರಿಂದ ಎರಡೂ ಕಡೆಯಲ್ಲಿ ವ್ಯತ್ಯಾಸವಾಗ್ತದೆ. ಇನ್ನು ಗಾದಿಯ ಮನೆಯಲ್ಲಿ ಹುಟ್ಟತಕ್ಕಂಥವನು ಬ್ರಾಹ್ಮಣನಾಗ್ತಾನೆ, ಮತ್ತು ನಮ್ಮ ಮನೆಯಲ್ಲಿ ಹುಟ್ಟತಕ್ಕಂಥವನು ಕ್ಷತ್ರಿಯನಾಗಿ ಹುಟ್ಟುತ್ತಾನೆ. ಅಂದರೆ ಕ್ಷತ್ರಿಯ ಗುಣವುಳ್ಳವನು, ಕ್ಷಾತ್ರ ಗುಣವುಳ್ಳವನು ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟುತ್ತಾನೆ. ತಾಯಿಯ ಮನೆಯಲ್ಲಿ ಇದು ಕ್ಷತ್ರಿಯ ಗುಣ ಇರಬೇಕು, ಬ್ರಾಹ್ಮಣ ಗುಣ ಇರತಕ್ಕಂಥವನು ಹುಟ್ಟುತ್ತಾನೆ ಅಂತ ಹೇಳಿ. ಹಾಗೆ ಮುಂದೆ ಗಾದಿಯ ವಂಶದಲ್ಲಿ ವಿಶ್ವಾಮಿತ್ರ ಹುಟ್ಟುತ್ತಾನೆ. ವಿಶ್ವಾಮಿತ್ರನು ಕೂಡ ಮೊದಲು ಕ್ಷತ್ರಿಯ ತನವನ್ನು ತೋರಿಸಿದರೂ ಕೂಡ ಕಡೆಯಲ್ಲಿ ತಾನು ಬ್ರಾಹ್ಮಣ ಪದವಿಯನ್ನು, ಬ್ರಹ್ಮತ್ವವನ್ನು ಪಡ್ಕೋತಾನೆ. ಬ್ರಹ್ಮರ್ಷಿ ಅಂತ ವಸಿಷ್ಠನ ಕೈಲಿ ಹೇಳಿಕೊಳ್ತಾನೆ, ಅದೊಂದು ಬೇರೆ ಕತೆ. ಈ ಕಡೆಯಲ್ಲಿ ಇವಳಿಗೆ, ಈ ಋಚೀಕನಿಗೆ ಒಬ್ಬ ಪುತ್ರ ಜಮದಗ್ನಿ ಅಂತ ಹುಟ್ಟುತ್ತಾನೆ. ರೇಣು ಅನ್ನುವ ಋಷಿಯ ಪುತ್ರಿಯಾದ ರೇಣುಕೆಯನ್ನು ಕೊಟ್ಟು ಜಮದಗ್ನಿಗೆ ಮದುವೆ ಮಾಡ್ತಾರೆ. ಈ ಘೋರ ಅಪರಾಧವಾಯಿತು ಅಂತ ಹೇಳಿದಾಗ, ಹಾಗಾಗಬಾರದು ಅಂತ ಹೇಳಿ ಗಂಡನನ್ನು ಮೊರೆ ಹೋದಾಗ, ಈಗ ಅಲ್ಲದೆ ಹೋದರೂ ನಿನ್ನ ಮಗನ ಮಗನಿಗಾದರೂ ಆ ಗುಣ ಬಂದೇ ಬರ್ತದೆ ಅಂತ ಹೇಳ್ತಾನೆ. ಹಾಗಾಗಿ ಜಮದಗ್ನಿಯ 4 ಜನ ಪುತ್ರರಲ್ಲಿ ಒಬ್ಬ ರಾಮ. ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆಯಲ್ಲಿ ಕೃತವೀರ್ಯ ಅನ್ನತಕ್ಕಂಥ ರಾಜ ಇರ್ತಾನೆ. ಆ ಕೃತವೀರ್ಯನ ಮಗ ಸಹಸ್ರಾರ್ಜುನ ಅಂತ ಹೇಳಿ, ಅವನನ್ನು ಅರ್ಜುನ ಅಂತಲೂ ಕರೀತಾರೆ. ಕೃತವೀರ್ಯನ ಮಗನಾದ್ದರಿಂದ ಅವನು ಕಾರ್ತಿವೀರ್ಯಾರ್ಜುನ ಅಂತ ಹೇಳಿ, ಅವನು ಮಹಾ ದೊಡ್ಡ ದಯೆಯಿಂದ ಧರ್ಮದಿಂದ ರಾಜ್ಯವನ್ನು ಆಳ್ತಾ ಇದ್ದಂತಹ ಒಬ್ಬ ರಾಜ. ಆ ರಾಜ ತನ್ನ ರಾಜ್ಯವನ್ನು ವಿಸ್ತಾರ ಮಾಡಬೇಕು, ತಾನು ಎಲ್ಲ ಕಡೆಯಲ್ಲಿಯೂ ಕಾರ್ತಿವೀರ್ಯಾರ್ಜುನನ ಹೆಸರು ಹೇಳುವಂತೆ ಆಗಬೇಕು, ಸಾಮ್ರಾಟನಾಗಬೇಕು, ದಿಗ್ವಿಜಯವನ್ನು ಸಾಧನೆ ಮಾಡಬೇಕು ಅಂತ ಹೇಳಿ ದತ್ತಾತ್ರೇಯರನ್ನು ಆರಾಧನೆ ಮಾಡಿ, ಅವರನ್ನು ಜಪ ಮಾಡಿ, ತಪಸ್ಸನ್ನು ಮಾಡಿ, ಅವರಿಂದ 5 ವರಗಳನ್ನು ಪಡ್ಕೊಳ್ತಾನೆ. 1ನೇ ವರ ಸಹಸ್ರ ತೋಳುಗಳು, ಅವನಿಗೆ ಸಹಸ್ರ ಬಾಹು ಬೇಕು ಅಂತ ಹೇಳಿ 7 ಸಹಸ್ರ ತೋಳುಗಳಿರ್ತಕ್ಕಂಥದ್ದು. ಅಧರ್ಮ ಸೇವನೆ ಮಾಡಕೂಡ್ದು, ಅಧರ್ಮದಲ್ಲಿ ಇರಕೂಡ್ದು ಅನ್ನತಕ್ಕಂಥದ್ದು ಒಂದು ವರ. ಆಮೇಲೆ ಸ್ವಧರ್ಮದಲ್ಲಿ ಸೇವೆ, ನನ್ನ ಧರ್ಮವೇ ಧರ್ಮ, ನಾನು ಅದನ್ನು ಬಿಟ್ಟು ಬೇರೆ ಪಾಲನೆ ಮಾಡೋದಿಲ್ಲ ಅಂತ. ಯುದ್ಧದಲ್ಲಿ ನನಗೆ ಅಪಜಯವಾಗಬಾರ್ದು, ನಾನು ಜಯವನ್ನು ಗೆಲ್ಲಬೇಕು ಅನ್ನತಕ್ಕಂಥದ್ದು. ಮತ್ತು ಶತ್ರುಗಳಿಂದ ನನಗೆ ಸೋಲು ಬೇಡ ಅಂತ ಹೇಳಿ, ಮತ್ತು ಸಾವು ಬೇಡ ಅಂತ ಫಸ್ಟ್ ಕೇಳಿರ್ತಾನೆ. ಆದರೆ ಅವ್ರು ಹೇಳ್ತಾರೆ, ಅಯ್ಯೋ ಮೂರ್ಖ, ಅದು ಸಾಧ್ಯವೇ ಇಲ್ಲ, ಸಾವಿಲ್ಲದೆ ಇರತಕ್ಕಂಥ ವರ ಇದುವರೆಗೂ ಯಾರೂ ಕೊಟ್ಟಿಲ್ಲ, ಸಂಭವಿಸೋದಿಲ್ಲ. ಅದು ಯಾವ ರೀತಿ ಸಾವು ಬೇಡ ಅನ್ನೋದನ್ನು ಕೇಳ್ಕೋಬಹುದು ಬೇಕಾದರೆ ಅಂತ ಹೇಳಿದಾಗ, ಅವನು ನನ್ನ ಶತ್ರುಗಳಿಂದ ಸಾವು ಬೇಡ, ನನಗಿಂತ ತೇಜಸ್ಸಿನಲ್ಲಿ, ವೀರ್ಯದಲ್ಲಿ, ಶೌರ್ಯದಲ್ಲಿ ಎಲ್ಲದರಲ್ಲಿಯೂ ಮಿಗಿಲಾದಂತಹ ಒಬ್ಬ ವ್ಯಕ್ತಿಯಿಂದ ಅಥವಾ ಪರಮಾತ್ಮನಿಂದಲೇ ನನಗೆ ಸಾವು ಬರಲಿ ಅಂತ ಕೇಳ್ಕೊಳ್ತಾನೆ. ತಥಾಸ್ತು ಅಂತ ಹೇಳ್ತಾರೆ. ಈ ಕಾರ್ತಿವೀರ್ಯಾರ್ಜುನ ಬಹಳ ಬಲಶಾಲಿ. ಈ ಬಲಶಾಲಿಗಳಲ್ಲಿ ವಾಲಿ ಮತ್ತು ರಾವಣ ಇಬ್ಬರು ಬಿಟ್ಟರೆ ಕಾರ್ತಿವೀರ್ಯಾರ್ಜುನ. ಮೊದಲೇ ಹೇಳಿದೆ, ವಾಲಿ ಕೂಡ ರಾವಣನನ್ನು ಒಂದು ಸತಿ ಕಟ್ಟಿ ಹಾಕಿದ್ದ. ಇನ್ನೊಮ್ಮೆ ರಾವಣ ಏನು ಮಾಡ್ತಾನೆ, ರಾವಣ ಕಾರ್ತಿವೀರ್ಯಾರ್ಜುನ ಇಬ್ಬರೂ ಕಾರ್ತಿವೀರ್ಯಾರ್ಜುನ ಎಲ್ಲ ರಾಜಕನ್ಯೆಯರ ಜೊತೆಯಲ್ಲಿ ನರ್ಮದಾ ನದಿಯಲ್ಲಿ ವಿಹರಿಸ್ತಾ ಇರ್ತಾನೆ. ಆ ವಿಹರಿಸ್ತಾ ಇರಬೇಕಾದ್ರೆ ಅವನು ಹೋಗಿ ವಿಹರಿಸ್ತಾ ಇದ್ದ ಪಕ್ಕದಲ್ಲಿ ನದಿ ಹರಿದು ಹೋಗುವಂತಹ ದಾರಿಯಲ್ಲಿ, ಮಾರ್ಗದಲ್ಲಿ ರಾವಣ ಶಿವಲಿಂಗವನ್ನು ಇಟ್ಟುಕೊಂಡು ಪೂಜೆ ಮಾಡ್ತಾ ಇರ್ತಾನಂತೆ. ಅವನು ಎಂಥ ಬಲಶಾಲಿ ಅಂದರೆ, ನರ್ಮದಾ ನದಿಯನ್ನು ತನ್ನ ಸಹಸ್ರ ತೋಳುಗಳಿಂದ ತಡೆದನು, ಅಡ್ಡಗಟ್ಟಿದನು ಅಂತ ಹೇಳ್ತಾರೆ. ಅಡ್ಡಗಟ್ಟಿದಂತಹ ಆ ನದಿ ಆಮೇಲೆ ಕೈ ಬಿಟ್ಟರೆ ಒಂದೇ ಸತಿ ಪ್ರವಾಹ ಬಂದಂಗೆ ಬಂದು ರಾವಣನನ್ನು ಸೇರಿಸಿ ಶಿವಲಿಂಗವನ್ನು ಕೊಚ್ಚಿಕೊಂಡು ಹೊರಟೋಯ್ತಂತೆ. ಅಂಥ ಒಂದು ಶಕ್ತಿಶಾಲಿಯವನು. ರಾವಣನಿಗೆ ಕೋಪ ಬಂತು. ರಾವಣ ಕೋಪ ಬಂದಾಗ ಅವನನ್ನು ತಗೊಂಡು ಹೋಗಿ ಬಂದಿಯಾಗಿ ಮಾಡಿಟ್ಟಿರ್ತಾನೆ. ಆಮೇಲೆ ಇವರ ತಾತ ಬಂದು ಹೇಳಿದ ಮೇಲೆ ಅವನನ್ನು ಬಿಟ್ಟು ಕಳಿಸ್ತಾರೆ ಅಂತ ಹೇಳಿ ಒಂದು ಕತೆ. ಅಂದರೆ ಕಾರ್ತಿವೀರ್ಯಾರ್ಜುನನ ಆ ಶಕ್ತಿ, ಒಂದು ಮಂತ್ರ ಕೂಡ ಇದೆ. ಕಾರ್ತಿವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ಯಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟೋಪಿ ಲಭ್ಯತೆ ಅಂತ ಹೇಳಿ. ಈಗಿರುವ ಕಾರ್ತಿವೀರ್ಯಾರ್ಜುನ ವಿಜಯಶಾಲಿಯಾಗಿ ಹೋಗೋದಕ್ಕೆ ಅಂತ ಮಾಡ್ತಾನೆ. ಈ ಕಡೆಯಲ್ಲಿ ನಾನು ಈ ಜಮದಗ್ನಿಗೆ 4 ಜನ ಪುತ್ರರು ಹುಟ್ಟಿದ್ರು ಒಂದೇ.
ಅದರಲ್ಲಿ ಒಬ್ಬ ರಾಮ, ಅವನಿಗೆ ಕ್ಷಾತ್ರಗುಣ. ಅವನು ಆವಾಗ ಋಷಿ ಹೇಳ್ತಾನೆ, ನೀವು ಮಾಡಿರುವ ಅಪರಾಧಕ್ಕೆ ಭಗವಂತ ಏನಿಟ್ಟಿದ್ದಾನೋ ಗೊತ್ತಿಲ್ಲ. ಯಾಕೆಂದರೆ ಭಗವಂತನ ಮನಸ್ಸಿನಲ್ಲಿ ಹೆಂಗಿರುತ್ತೋ ಹಾಗೆ ಆಗುತ್ತೆ. ಇವನು ಬ್ರಾಹ್ಮಣ ಶಿಶುವಾಗಲಿ ಅಂತ ಹೇಳಿ ಚರುವನ್ನು ಕೊಟ್ಟಿದ್ರೂ ಕೂಡ ಅದು ಅದ್ರ ಬದಲಾಗಿ ಕ್ಷಾತ್ರ ಗುಣವಿರತಕ್ಕಂತಹ, ಕ್ಷತ್ರಿಯ ಗುಣವಿರತಕ್ಕಂತಹ ಮಗುವಾಗಲಿ ಅನ್ನೋ ರೀತಿಯಲ್ಲಿ ಚರುವನ್ನು ಸೇವನೆ ಮಾಡಿರ್ತಾರೆ. ನಮ್ಮಲ್ಲಿ ಪುರಂದರದಾಸರ ಕೀರ್ತನೆ ಇದೆ ನೋಡಿ, ಹರಿಚಿತ್ತ ಸತ್ಯ ನಮ್ಮ ಹರಿಚಿತ್ತ ಸತ್ಯ, ನರ ಚಿತ್ತಕ್ಕೆ ಬಂದದು ಲವಲೇಶ ನಡೆಯದು, ಹರಿಚಿತ್ತ ಸತ್ಯ. ಸುದತಿ ಮಕ್ಕಳ ಭಾಗ್ಯ ಬಯಸೋದು ನರ ಚಿತ್ತ, ಸುದತಿ ಮಕ್ಕಳ ಭಾಗ್ಯ ಬಯಸೋದು ನರ ಚಿತ್ತ, ಮದುವ್ಯಾಗದಿರುವುದು ಹರಿಚಿತ್ತವಯ್ಯ, ಹರಿಚಿತ್ತ ಸತ್ಯ. ಕುದುರೆ ಅಂದಣದಾನೆ ಬಯಸೋದು ನರ ಚಿತ್ತ, ಕುದುರೆ ಅಂದಣದಾನೆ ಬಯಸೋದು ನರ ಚಿತ್ತ, ಬರಿಗಾಲ ನಡೆಗೆಯೋ ಹರಿಚಿತ್ತವಯ್ಯ, ಹರಿಚಿತ್ತ ಸತ್ಯ. ಸದಾ ಅನ್ನದಾನವ ಬಯಸೋದು ನರ ಚಿತ್ತ, ಸದಾ ಅನ್ನದಾನವ ಬಯಸೋದು ನರ ಚಿತ್ತ, ಉದರಕ್ಕೆ ಅಳುವುದು ಹರಿಚಿತ್ತವಯ್ಯ, ಹರಿಚಿತ್ತ ಸತ್ಯ. ನಾವು ಬಯಸಿದ್ದು ಯಾವಾಗಲೂ ಆಗೋದಿಲ್ಲ. ಭಗವಂತ ಏನೇನು ಹೇಳ್ತಾನೋ ಅದೇ ಆಗಬೇಕು. ಅವನ ಮನಸ್ಸಿನಲ್ಲಿ ಏನೋ ಇರುತ್ತೆ ನಮಗೆ, ಅದೇ ಆಗಬೇಕು. ಆ ರೀತಿಯಲ್ಲಿ ಇಲ್ಲಿ ರಾಮ ಹುಟ್ಟುತ್ತಾನೆ. ಆ ರಾಮನಿಗೆ ಎಂತಹ ಒಳ್ಳೆಯ ರಾಮ, ಶಕ್ತಿಯಲ್ಲಿ ವೀರ್ಯದಲ್ಲಿ ಕ್ಷಾತ್ರಗುಣವಿತ್ತು. ಆದರೆ ತಂದೆಯಲ್ಲಿ ಅಭೂತಪೂರ್ವವಾದಂತಹ ಪ್ರೀತಿ, ತಂದೆ ಮಾತನ್ನು ಪಿತೃಪಾಲನೆ, ರಾಮ ಹೇಗೆ ದಶರಥನ ಮಾತನ್ನು ಪಾಲಿಸ್ತಾನೋ ಅದೇ ರೀತಿ ಪಾಲಿಸ್ತಕ್ಕಂಥವನು. ಒಮ್ಮೆ ರೇಣುಕಾದೇವಿ, ಪರಶುರಾಮನ ತಾಯಿ ರೇಣುಕಾದೇವಿ ಜಮದಗ್ನಿಯ ಯಜ್ಞಕ್ಕೆ ಬೇಕಾದಂತಹ ನೀರನ್ನು ತರಕ್ಕೆ ಅಂತ ಹೋಗ್ತಾಳೆ. ಅಲ್ಲಿ ಅಪ್ಸರೆಯರು ರಾಸಕ್ರೀಡೆ ಆಡ್ತಾ ಅಪ್ಸರೆಯರು ಗಂಧರ್ವರು ರಾಸಕ್ರೀಡೆ ಆಡ್ತಾ ಇರೋದನ್ನು ನೋಡ್ತಾಳಂತೆ. ನಮ್ಮ ಮನುಷ್ಯರಿಗೆ ಕಾಣೋದಿಲ್ಲ, ದಿನಾ ಅಪ್ಸರರಿಗೂ ಗಂಧರ್ವರ ರಾಸಕ್ರೀಡೆ ನಡೆಯುತ್ತೆ ಅಂತಾರೆ. ಮನುಷ್ಯರ ಕಣ್ಣು ಕಾಣೋದಿಲ್ಲ. ಅವಳು ಋಷಿಪತ್ನಿಯಾದ್ದರಿಂದ ಅವಳ ಕಣ್ಣಿಗೆ ಗೋಚರವಾಗಿರಬೇಕು. ಎಲ್ಲ ಹೆಣ್ಣುಮಕ್ಕಳು ತಮ್ಮ ಸೌಭಾಗ್ಯದಲ್ಲಿ ಇಲ್ಲದೇ ಇರತಕ್ಕಂಥದ್ದು, ಆ ಸುಖವನ್ನು ಬೇರೆ ಕಡೆ ನೋಡಿದಾಗ ಸ್ವಲ್ಪ ಅವರಿಗೆ ಕಾಮ ಬರುವ ಸಾಧ್ಯತೆಗಳಿದೆ. ಅದನ್ನು ನೋಡಿ ಅನುಭವಿಸ್ತಾ ನಿಂತ್ಕೊಂಡ್ಬಿಟ್ಲು ಒಂದು 10 ನಿಮಿಷ. ಹಾಗಾಗಿ ನೀರು ತರುವುದು ಲೇಟಾಗಿ ಹೋಯಿತು. ಯಾತಕ್ಕೆ ಲೇಟ್ ಆಯಿತು ಅಂತ ಪ್ರಶ್ನೆ ಕೇಳ್ತಾನೆ. ಅವನು ತನ್ನ ತಪಶಕ್ತಿಯಿಂದ ಜಮದಗ್ನಿ ಇವಳ ಮನಸ್ಸಿನಲ್ಲಿ ನಡೆದಂತಹ ಅಲ್ಲೋಲ ಕಲ್ಲೋಲವನ್ನು ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಅವಳು ಕೂಡ ಸತ್ಯವನ್ನು ಒಪ್ಕೊಂಡ್ಬಿಡ್ತಾಳೆ. ಹಾಗಾಗಿ ಆ ಸಮಯದಲ್ಲಿ ತಾಯಿಯ ಶಿರಚ್ಛೇದನ ಮಾಡಬೇಕು ಅಂತ ಎಲ್ಲ ಮಕ್ಕಳಲ್ಲಿಯೂ ಹೇಳ್ತಾರೆ. ಅಂದರೆ ತಲೆಯನ್ನು ಕಡ್ದು ಹಾಕು ನಿಮ್ಮ ತಾಯಿ ಇದನ್ನು ಅಂತ ಹೇಳಿ, ಎಂತಹ ರಾಮ ಅಂತ ಹೇಳ್ತೇನೆ. ಆಮೇಲೆ 3 ಮಕ್ಕಳು ಕೂಡ ಅದನ್ನು ಆಗೋದಿಲ್ಲ ಅಂತ ಹೇಳಿದಾಗ ಆ 3ರನ್ನೂ ಸೇರಿಸಿ ತಾಯಿಯನ್ನು ಕೂಡ ಸೇರಿಸಿ ಕಡಿದು ಹಾಕುವಂಥ ಪರಿಸ್ಥಿತಿ ಬರುತ್ತೆ. ತಾಯಿಯ ತಲೆಯನ್ನು ಕಡಿದು ಬಿಡ್ತಾನೆ ಅಂತ ಹೇಳಿ, ಆ ತಾಯಿಯ ತಲೆಯನ್ನು ಕಡಿದವಳು ಬೀಳ್ತಾಳೆ. ಬಿದ್ದಾಗ ತಂದೆ ಅವನನ್ನು ಪ್ರಶಂಸೆ ಮಾಡ್ತಾನೆ. ಆದರೆ ನಾನು ಹೇಳಿದರೂ ಸರಿ, ನೀನು ಮಾಡಬಾರ್ದಾಗಿತ್ತು, ಯಾತಕ್ಕೆ ಮಾಡಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಪಿತೃವಾಕ್ಯ ಪರಿಪಾಲನೆಗಾಗಿ ಮಾಡಿದೆ, ಆದರೆ ನನಗೊಂದು ಸತ್ಯ ಗೊತ್ತಿತ್ತು. ಏನಂದರೆ, ಸತ್ತು ಹೋದ ನನ್ನ ತಾಯಿಯನ್ನೂ ಕೂಡ ನೀವು ಬದುಕಿಸಬಲ್ಲರಿ ಅನ್ನತಕ್ಕಂಥ ಸತ್ಯ ನನಗೆ ಗೊತ್ತಿತ್ತು ಅಂತ ಹೇಳಿ, ನಿನಗೆ ಏನು ವರ ಬೇಕು ಅಂತ ಕೇಳಿದಾಗ, ನನ್ನ ತಾಯಿ ಮತ್ತು ತಮ್ಮಂದರೆಲ್ಲರೂ ಬದುಕಲಿ, ಅವರಿಗೆ ಹಿಂದೆ ಆದ ಸ್ಮರಣೆ, ಅಂದರೆ ಈಗ ಹಿಂದೆ ತಾಯಿಗೆ ಏನು ಮನಸ್ಸಿನಲ್ಲಿ ಸ್ಮರಣೆ ಆಗಿತ್ತೋ ಅದು ಎಲ್ಲ ಮರೆತು ಹೋಗೋ ಹಂಗೆ ಮಾಡು ಅಂತ ಹೇಳ್ತಾನೆ. ಹಾಗಾಗಿ ತಾಯಿಯನ್ನು ಮತ್ತೆ ಪುನರ್ಜೀವವನ್ನು ಕೊಟ್ಟು ತಲೆಯನ್ನು ಜೋಡಿಸಿ ಪುನರ್ಜೀವನ ಕೊಟ್ಟಂತಹ ಒಂದು ವಿಶೇಷವಾದ ವ್ಯಕ್ತಿತ್ವ ಪರಶುರಾಮರದು. ಆ ಪರಶುರಾಮರು ಒಂದು ದಿವಸ
ದರ್ಬೆ ಮತ್ತು ಸಮಿತ್ತು ಸೌದೆ ತಗೊಂಬರಕ್ಕೆ ಹೋದರು. ಅವರು ಯಾವ ಪರಶು ಅಂದರೆ ಕೊಡಲಿಯನ್ನು ಹೆಗಲ ಮೇಲೆ ಇಟ್ಕೊಂಡು ಹೋಗತಕ್ಕಂಥ ಮನುಷ್ಯ ಹೋಗಿದ್ದರು. ಆ ಸಮಯದಲ್ಲಿ ಈ ಕಾರ್ತಿವೀರ್ಯಾರ್ಜುನ ತನ್ನ ವಿಜಯೋತ್ಸವವನ್ನು ಮುಗಿಸ್ಕೊಂಡು ದಾವಾರಿತು ಆಶ್ರಮದೊಳಗೆ ನುಗ್ಗಿ ತನಗೆ ದಾವಾರಿಸ್ಕೊಳ್ಳೋದಕ್ಕೆ ಅವರು ಎಲ್ಲ ರೀತಿಯ ಸಹಾಯಗಳನ್ನು ಮಾಡಿದರು. ಆಮೇಲೆ ಮುನಿ ಹತ್ರ ಬಂದು ಕೇಳ್ತಾನೆ, ಮುನಿ ರಾಜ ಬಂದಿದ್ದಾನೆ, ರಾಜ ಮರ್ಯಾದೆ ಮಾಡಬೇಕು, ನಿಮ್ಮೆಲ್ಲರಿಗೂ ಏನು ಬೇಕು ಅಂತ ಹೇಳಿ ಅದನ್ನೆಲ್ಲ ಉಣಬಡಿಸ್ತೀನಿ ಅಂತ ಹೇಳ್ತಾನೆ. ಆವಾಗ ಅವರಿಗೆ ಒಂದು ಆಶ್ಚರ್ಯವಾಗುತ್ತೆ, ಅಲ್ಲ ನೀವು ಮುನಿಗಳು ಋಷಿಗಳು ಮನೆಯಲ್ಲಿ ಇಲ್ಲಿ ಆಶ್ರಮದಲ್ಲಿ ಇರತಕ್ಕಂಥವ್ರು ಎಷ್ಟು ವರ್ಷದಿಂದ ಹಾಗಾದರೆ ಎಲ್ಲ ಪದಾರ್ಥಗಳನ್ನು ಜೋಡಿಸಿಟ್ಟಿದ್ದೀರಿ ನೀವು, ನಮಗೆ ಇಷ್ಟೊಂದು ಜನಕ್ಕೆ ಸಾವಿರಾರು ಜನಕ್ಕೆ ಊಟ ಬಡಿಸೋದಕ್ಕೆ ಅಂದರೆ ಆದರ ಮಾಡುವಂಥ ಕೆಲಸವಲ್ಲಪ್ಪ. ನನ್ನ ಹತ್ರ ನನ್ನ ಪೂರ್ವದ ದಾನದಿಂದ ಬಂದಿರತಕ್ಕಂಥ ಒಂದು ಕಾಮಧೇನು ಅನ್ನತಕ್ಕಂಥ ಒಂದು ಹಸು ಇದೆ, ಅದಕ್ಕೆ ಶಬಲೆ ಅಂತ ಹೆಸರು. ಆ ಶಬಲೆ ನಾನು ಏನನ್ನು ಕೇಳಿದರೂ ಕೂಡ, ಅಂದರೆ ಈ ಶಿಷ್ಯವೃತ್ತಿಯಲ್ಲಿ ನಡೆಯತಕ್ಕಂತಹ ನಮ್ಮ ಆಶ್ರಮಗಳಲ್ಲಿ ಬೇಕಾದ ವಸ್ತುಗಳನ್ನು ಒದಗಿಸಿಕೊಡೋದಕ್ಕೋಸ್ಕರ ನನಗೆ ಇದು ದಾನವಾಗಿ ಬಂದಿದೆ, ಇದರಲ್ಲಿ ಏನು ಕೇಳಿದರೂ ಕೂಡ ಅದು ಕೊಡತ್ತೆ ಅಂತ ಹೇಳಿ ಅವರೆಲ್ಲರಿಗೂ ಏನು ಬೇಕಾಗಿತ್ತು ಎಲ್ಲವನ್ನು ಕೂಡ ಪ್ರತಿಯೊಂದನ್ನು ಆ ಶಬಲೆ ಒದಗಿಸುತ್ತೆ. ಅವರು ತೃಪ್ತರಾಗಿ ಊಟ ಮಾಡ್ತಾರೆ. ಆದರೆ ಆ ಸಮಯದಲ್ಲಿ ಇವನಿಗೆ ಯೋಚನೆ ಬರುತ್ತೆ, ರಾಜನ ಕೈಯಲ್ಲಿ ಇರಬೇಕಾದಂಥ ವಸ್ತು ಒಂದು ಆಶ್ರಮದಲ್ಲಿ ಇದೆ. ದುರಾಸೆ ಬಂತು. ನೋಡಿ, ಸಾಮಾನ್ಯವಾಗಿ ಯಾವುದೇ ಆಗಲಿ ನಮ್ಮಲ್ಲಿ ಒಂದು ಶ್ಲೋಕ ಹೇಳ್ತಾರೆ, ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕತಃ ಏಕೇನಪಿ ವಿನಶ್ಯಂತಿ ಕಿಮ್ಯತ್ರ ಚತುಷ್ಟಯ ಅಂತ. ಅಂದರೆ ಯೌವನ, ಧನ, ಸಂಪತ್ತು ಮತ್ತು ಇವೆಲ್ಲ ಇದ್ದರೆ ಇದರಲ್ಲಿ ಒಂದಿದ್ರೂ ಕೂಡ ಮನುಷ್ಯನ ತಲೆ ತಿರುಗುತ್ತಂತೆ, ಅವನು ತನ್ನ ವಿನಾಶದ ಕಡೆಗೆ ಹೊರಡ್ತಾನೆ ಅಂತ. ಇವನಿಗೆ ಎಲ್ಲವೂ ಇತ್ತು, ಧರ್ಮದಿಂದನೂ ಪಾಲನೆ ಮಾಡ್ತಾ ಇದ್ದ, ಎಲ್ಲವೂ ಇದ್ದವನ ಕತೆ ಹೇಳಿ ಅವನಿಗೆ ತನ್ನ ಒಂದು ಸತಿ ಆ ಈಗೋ ನನ್ನ ಹತ್ರ ಇದು ಇರಬೇಕು ಅಂತಕ್ಕಂಥದ್ದು ಲೋಭ ಬಂತು ಅಂದರೆ ಅದು ಯಾವ ಲೆಕ್ಕಕ್ಕೆ ಬೇಕಾದರೂ ಹೋಗ್ಬೋದು. ನಾನು ಹಿಂದೆನೇ ಹೇಳಿದ್ದೆ, ಕಾಮ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಠಂತಿ ತಸ್ಕರಾಹ ಜ್ಞಾನರತ್ನಾಪಹಾರಾರ್ಥಂ ತಸ್ಮಾತ್ ಜಾಗ್ರತ. ನಮ್ಮ ಮನಸ್ಸಿನೆಲ್ಲ ಜ್ಞಾನವನ್ನು ಅಪಹರಿಸಿಬಿಡ್ತದೆ. ನಾವು ಏನು ಮಾಡಬೇಕು ಅದನ್ನು ಬಿಟ್ಟು ಬೇರೆದನ್ನು ಮಾಡ್ತೀವಿ. ಇದೇ ರೀತಿಯಲ್ಲಿ ಬಲಿಚಕ್ರವರ್ತಿಯೂ ಕೂಡ ಅದೇ ಕೆಲಸವಾಯಿತು, ಅವನ ಹರಣವಾಯಿತು. ಹಿರಣ್ಯಾಕ್ಷನಿಗೂ ಕೂಡ ಅದೇ ಕೆಲಸವಾಯಿತು, ಸಂಹಾರವಾಯಿತು. ಇಲ್ಲಿ ಕೃತವೀರ್ಯಾರ್ಜುನ ಏನು ಮಾಡ್ದ, ಆ ಕಾಮಧೇನು ನನಗೆ ಬೇಕೇ ಬೇಕು ಅಂತ ಕೇಳ್ದ. ಅವನು ಅಂಥದ್ರಲ್ಲೂ ಹೇಳ್ದ, ನಾವಿಷ್ಣೋ ಪೃಥ್ವೀ ಬದಿಹಿ, ರಾಜನಾದವನು ಪರಮಾತ್ಮ ದೇವರಿಗೆ ಸಮಾನ, ನನಗೆ ಕೊಡೋದಿಲ್ಲ ಅಂತ ಹೇಳ್ತೀಯ, ನೀವು ಕೊಡಬೇಕು ಅಂತಂದರೆ ಇಲ್ಲಪ್ಪ ನನಗೆ ದಾನವಾಗಿ ಬಂದಿದ್ದು, ಅದು ಕೊಡೋಕ್ಕೆ ಬರೋದಿಲ್ಲ ಅಂತಾನೆ. ಆಮೇಲೆ ಕೊಟ್ಟರೆ ತೊಗೊಂಡು ಹೋಗಿ ಅಂತಾನೆ, ಬಂದರೆ ಕರ್ಕೊಂಡು ಹೋಗಿ ಅಂತಾನೆ. ಅದು ಬರೋದಿಲ್ಲ, ಅದು ಗೋಳಿಡುತ್ತೆ, ಯಾಕಪ್ಪ ನನ್ನನ್ನು ಕಳಿಸ್ತಾ ಇದೀಯಾ ನಾನು ಅಂತ ಹೋಗೋದಿಲ್ಲ, ಅದು ಜಗ್ಗತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಯಾರೋ ಅವರಿಗೆ ಹೇಳಿಕೊಡ್ತಾರೆ, ಇವನ ತಲೆಯನ್ನು ಕಡಿದು ಮುಂದೆ ತೊಗೊಂಡು ಹೋದರೆ ಹಿಂದೆ ಶಬಲೆ ಬರುತ್ತೆ ಅಂತ ಹೇಳಿ. ಹಾಗಾಗಿ ಅವನ ತಲೆಯನ್ನು ಕಡಿದು ಕೃತವೀರ್ಯ ನೋಡಿ, ಧರ್ಮದಲ್ಲಿ ಪಾಲನೆ ಮಾಡಬೇಕು ಅಂತ ಇದ್ದವನಿಗೂ ಒಂದು ಸತಿ ಎಂತಹ ಕೆಟ್ಟ ಬುದ್ಧಿಗಳು ಬರುತ್ತೆ, ಅದನ್ನು ನಾವು ಪಾರಾಗಬೇಕು. ಅದು ಒಂದು ನಿಮಿಷ ನಿಂತು ಯೋಚನೆ ಮಾಡುವಂತಹ ಪರಿಸ್ಥಿತಿ ಮನುಷ್ಯನಿಗೆ. ಕೆಟ್ಟ ಬುದ್ಧಿ ಒಳ್ಳೆತನವಿದ್ದರೂ ಕೂಡ ಕೋಪದಲ್ಲಾಗಲಿ, ಇನ್ನೊಂದರಲ್ಲ, ಕಾಮದಲ್ಲಾಗಲಿ, ಲೋಭದಲ್ಲಾಗಲಿ ಕೆಟ್ಟ ಬುದ್ಧಿ ಬಂದಾಗ ಒಂದು ನಿಮಿಷ ತಡೆದು ನಾವು ಯೋಚನೆ ಮಾಡಬೇಕು. ಅವನು ಅದನ್ನು ತಗೊಂಡು ಹೊರಗೇ ಬಿಟ್ಟ. ಆ ಸಮಯದಲ್ಲಿ ತಾಯಿ ಎದೆ ಬಡ್ಕೊಂಡು ರಾಮ 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 ಅಂತ 21 ಸತಿ ಎದೆ ಬಡ್ಕೊಂಡು ಕೂಗ್ತಾಳಂತೆ. ಆ ರಾಮ ಅಲ್ಲಿಂದ ಬಂದವನೇ ತಾನು ಪ್ರತಿಜ್ಞೆಯನ್ನು ಮಾಡ್ತಾನೆ, 21 ಸತಿ ಕ್ಷತ್ರಿಯರ ವಂಶವನ್ನು ನಿರ್ಮೂಲ ಮಾಡ್ತೀನಿ ಅಂತ ಹೇಳಿ ತನ್ನ ಪ್ರತಿಜ್ಞೆಯನ್ನು ಮಾಡ್ತಾನೆ. ಕ್ರೋಧಾಗ್ನಿಂ ಜಮದಗ್ನಿ ಪೀಡನ ಭವಂ ಸಂತರ್ಪಯಿಷ್ಯನ್ ಕ್ರಮಾತ್ ಸಂದತಕ್ಷಯಮಾನಾನ್ ತ್ರಿಸಪ್ತ ಹೃತ್ವ. ಅಂದರೆ ತ್ರಿಸಪ್ತ 7 ಸತಿ 3 ಅಂದರೆ 21 ಸತಿ ನಾನು ಇದನ್ನು ಮಾಡಿ ಅಬ್ರಹ್ಮಣ್ಯಮುಪಾಕರೋತು ಭಗವಾನ್ ಅಬ್ರಹ್ಮ ಕೀಟಂ ಮುನಿ. ಆ ಮುನಿ 21 ಸತಿ ಪ್ರದಕ್ಷಿಣೆ ಹೋಗಿ ಸಂಪೂರ್ಣ ಕ್ಷತ್ರಿಯರನ್ನು ನಾಶ ಮಾಡುವಂತಹ ಕೆಲಸ ಮಾಡ್ತೀನಿ ಅಂತ ಹೇಳಿ ಕಾರ್ತಿವೀರ್ಯಾರ್ಜುನ ಜೊತೆಯಲ್ಲಿ ಘೋರವಾದ ಯುದ್ಧ ಮಾಡಿ ಅವನನ್ನು ನಾಶ ಮಾಡ್ತಾನೆ. ಅವನೇ ತಗೊಂಡಿದ್ದ ವರಾನ, ನನಗಿಂತ ತೇಜಸ್ವಿಯಾದಂತಹ ಪುರುಷ, ಪರಮಾತ್ಮನ ಅವತಾರ ಇವನು ಪರಶುರಾಮ. ಪರಶು ಅಂದರೆ ಕೊಡಲಿಯನ್ನು ಇಟ್ಕೊಂಡು ಹೋದ್ಮೇಲೆ ಆಮೇಲೆ ಈ ರಾಮನಿಗೆ ಪರಶುರಾಮ ಅಂತ ಹೆಸರು ಬಂತು. ಯಾವ ರೀತಿಯಲ್ಲಿ ದಂಡೆಯನ್ನು ಎತ್ತಿದ, ಯಾವ ರೀತಿಯಲ್ಲಿ ಮಾಡಿದ ಅಂತಂದರೆ, ಅವನು ಬಂದರೆ ಕ್ಷತ್ರಿಯರು ಅಡಗಿ ಕೂತ್ಕೊಳ್ಳೋರಂತೆ.
ಅವನು 2 ವಿನಾಯಿತಿ ಕೊಟ್ಟಿದ್ದ. ಒಂದು, ಹೆಂಗಸರ ಮಧ್ಯದಲ್ಲಿ ಇದ್ದರೆ ಅವರನ್ನು ನಾನು ಕೊಲ್ಲೋದಿಲ್ಲ ಅಂತ ಒಂದು. ಇನ್ನೊಂದು, ಹಸೆಮಣೆಯ ಮೇಲೆ ಕೂತ್ಕೊಂಡು ಮದುವೆ ಮಾಡ್ಕೊಳ್ತಾ ಇದ್ದರೆ ಅಂಥವ್ರನ್ನ ಕೊಲ್ಲೋದಿಲ್ಲ ಅಂತ ಹೇಳಿ ದಶರಥನ ಮನೆಗೆ ಎಷ್ಟು ಸತಿ ಬಂದ ಅಂದರೆ ಸುಮಾರು 350 ಸತಿ ಬಂದಂತೆ. 350 ಸತಿಯು ದಶರಥ ಯಾರಿಗಾದರೂ ಒಬ್ಬರಿಗೆ ತಾಳಿ ಕಟ್ಟೋದು. ಮಾಂಗಲ್ಯಂ ತಂದು ನಾನೇನಾ ಅಂತ ಅವ್ರು ಬಂದರು ಅಂದರೆ ಛೇ ಹಾಳಾಗಿ ಹೋಗು ಅಂತ ಬಿಟ್ಟು ಹೋಗ್ತಾ ಇದ್ರಂತೆ. ಒಟ್ಟು 353 ಹೆಂಗಸರು ಅಂತ ಹೇಳಿ, 3 ಜನ ಕೌಸಲ್ಯ, ಸುಮಿತ್ರ ಮತ್ತು ಕೈಕೇಯಿ 3 ಜನವಾದರೆ ಈ ಪರಶುರಾಮನ ಕೈಗೆ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಮದುವೆ ಆದಂಥವ್ರು 350 ಜನ ಅಂತ ಹೇಳಿ. ಇನ್ನು ಪೂರ್ವದಲ್ಲಿ ಒಬ್ಬ ಅಶ್ಮಕ ಅನ್ನತಕ್ಕಂಥ ರಾಜ ಇದ್ದಂತೆ, ಇದೇ ವಂಶದವನು. ಅಶ್ಮಕ ರಾಜ ಯಾವಾಗ ಬಂದರೆ ಹೆಂಗಸರೆಲ್ಲ ಒಟ್ಟಿಗೆ ಸೇರಿಸ್ಕೊಂಡ್ಬಿಡೋದು, ಮಧ್ಯದಲ್ಲಿ ತಾನು ಅಡಿಗೆ ಕೂತ್ಕೊಳ್ಳೋದು. ಅವನು ಕೂಡ ಒಬ್ಬ ಬದುಕೊಂಡೋದ. ಅವನಿಗೆ ನಾರಿ ಕವಚ ಅಂತ ಇನ್ನೊಂದು ಹೆಸರು ಕೂಡ ಇತ್ತಂತೆ ಅಶ್ಮಕ ರಾಜನಿಗೆ. ಹೀಗೆ ಪರಶುರಾಮ ಸರ್ವಸ್ವವನ್ನು ಅವನು ಧ್ವಂಸ ಮಾಡ್ತಾನೆ. ಕಡೆಗೆ ಈ ಕಾಶ್ಯಪ ಗೋತ್ರದವರಿಗೆ ಇದನ್ನು ಎಲ್ಲ ಅವನು ಎಲ್ಲ ಸಾಮ್ರಾಜ್ಯ ಗೆದ್ದಿದ್ದೆಲ್ಲ ಬ್ರಾಹ್ಮಣರಿಗೆ ದಾನ ಮಾಡಿಬಿಡ್ತಾನೆ. ಅದರಲ್ಲಿ ಒಬ್ಬ ಕಾಶ್ಯಪ ಗೋತ್ರದ ಬ್ರಾಹ್ಮಣ ಹೇಳ್ತಾನಂತೆ, ನನ್ನ ದಾನ ಕೊಟ್ಟ ಜಾಗದಲ್ಲಿ ನೀನು ಇರಬಾರ್ದು ಅಂತ ಹೇಳಿ. ಅಂದರೆ ಇದನ್ನು ನಮಃ ಹೇಳ್ತೀವಲ್ಲ, ಇದು ನಮ್ಮದಲ್ಲ ಅಂತ ಹೇಳಿ, ಹಾಗಾಗಿ ನೀನು ಇರಬಾರ್ದು ಅಂತ ಹೇಳಿ ಅಲ್ಲಿಂದ ಮುಂದಕ್ಕೆ ಅವರು ಗೋವಾ ಕ್ಷೇತ್ರ, ಗೋವಾಂತಕ ಪ್ರದೇಶದಲ್ಲಿ ತನ್ನ ಗಂಡು ಗೊಡಲಿಯನ್ನು ಬೀಸಿ ಎಸೀತಾರಂತೆ. ಎಸೆದು ಹೋಗಿ ಸಮುದ್ರದಲ್ಲಿ ಬಿದ್ದು ಸಮುದ್ರ ನೆಲವನ್ನು ನೂಕಿ ಒಂದು ಗುಡ್ಡವಾಯಿತು ಅಂತ ಹೇಳ್ತಾರೆ. ಅದೇ ನಮ್ಮ ಗೋವಾಂತಕ ಪ್ರದೇಶ. ಅದನ್ನು ಇವಾಗಲೂ ಕೂಡ ಪರಶುರಾಮ ಕ್ಷೇತ್ರ ಅಂತ ಹೇಳ್ತಾರೆ. ಅಲ್ಲಿ ಇವಾಗಲೂ ಇದ್ದಾರೆ ಅವರು ಚಿರಂಜೀವಿಗಳು. ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಶ್ಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ ಅಂತ ಹೇಳಿ ಈ 7 ಜನ ಚಿರಂಜೀವಿಗಳಲ್ಲಿ ಅವರೊಬ್ಬರು ಕೂಡ ಚಿರಂಜೀವಿಯಾಗಿರ್ತಾರೆ. ಆಮೇಲೆ ಮುಂದೆ ರಾಮ ಅವತಾರದ ಸಮಯದಲ್ಲಿ ರಾಮ ಮದುವೆ ಮಾಡಿಕೊಂಡು ಸೀತೆಯನ್ನು ಕರ್ಕೊಂಡು ಬರ್ತಕ್ಕಂಥ ಸಮಯದಲ್ಲಿ ಎದುರುಗಡೆಯಲ್ಲಿ ಬರ್ತಾರೆ. ಎದುರುಗಡೆಯಲ್ಲಿ ಪರಶುರಾಮ ಬರ್ತಾರಂತೆ. ಪರಶುರಾಮರು ಬಂದು ಎದುರುಗಡೆಯಲ್ಲಿ ನಿಂತ್ಕೊಂಡು ರಾಮನನ್ನು ಅಡ್ಡ ಹಾಕ್ತಾರಂತೆ. ದಶರಥನಿಗೆ ಭಯ. ಏನಂದರೆ ಪರಶುರಾಮ ಕ್ಷತ್ರಿಯ ವಂಶವನ್ನು ನಿರ್ವಂಶ ಮಾಡ್ತಕ್ಕಂಥವನಲ್ವಾ, ಹಾಗೆಲ್ಲ ಬಂದುಬಿಟ್ಟಿದ್ದಾನೆ ಅನ್ನತಕ್ಕಂಥ ಭಯವಾಗತ್ತೆ. ಅವರು ದಶರಥ ಬೇಡ್ತಾರಂತೆ, ರಾಮಾಯಣದಲ್ಲಿ ಬರ್ತದೆ, ಇನ್ನೂ ಬಾಲ್ಯ ವಯಸ್ಸಿನ ಮಗ ಹುಡುಗ ಅವನು, 16 ವರ್ಷ ಅವನಿಗೆ, 16-17 ವರ್ಷದ ಹುಡುಗ, ದಯವಿಟ್ಟು ಇವನ ಹತ್ರ ಏನೂ ಮಾಡೋಕ್ಕೆ ಹೋಗಬೇಡಿ ಅನ್ನೋ ಥರದಲ್ಲಿ ಬೇಡ್ಕೊಳ್ತಾನಂತೆ. ಆವಾಗ ಪರಶುರಾಮ ರಾಮನನ್ನು ಕುರಿತು ಹೇಳ್ತಾನೆ, ಏ ರಾಮ, ಎಷ್ಟು ಜನ ರಾಮ? ಪ್ರಪಂಚದಲ್ಲಿ ಒಬ್ಬ ರಾಮ ಸಾಕು, ನಾನು ರಾಮ. ಈ ಪರಶುರಾಮ ಇರುವಾಗ ಇನ್ನೊಬ್ಬ ರಾಮ ನೀನು ಅಲ್ಲಿ ಮಿಥಿಲಾಪುರಿಯಲ್ಲಿ ಜನಕ ಮಹಾರಾಜನ ಮಗಳನ್ನು ವರಿಸೋಕ್ಕೆ ಮೊದಲು ಶಿವಧನಸ್ಸನ್ನು ಮುರಿದೆ ಅಂತ ಕೇಳಿದೆ. ಅದರ ಶಬ್ದ ನನಗೂ ಕೇಳಿಸ್ತು. ಆ ಧನಸ್ಸು ಲೊಡ್ಡು ಹಿಡಿದು ಹೋಗಿತ್ತು. ಅದನ್ನು ಉಪಯೋಗಿಸದೇ ಇದ್ದಂತಹ ಧನಸ್ಸು, ಆ ಶಿವಧನಸ್ಸನ್ನು ಮುರಿದೆ ಅಂತ ಹೇಳಿ ನೀನು ಎದೆ ಎತ್ತಿ ಓಡಾಡುವುದಿರಲಿ. ಈ ಗಂಡು ಧನಸ್ಸು, ಈ ವಿಷ್ಣು ಧನಸ್ಸನ್ನು ತಗೋ, ಈ ವಿಷ್ಣು ಧನಸ್ಸನ್ನು ನೀನು ಮುರಿ ನೋಡೋಣ, ಎತ್ತು ನೋಡೋಣ ಅಂತ ಹೇಳಿ ಕೈ ಕೊಡ್ತಾನಂತೆ. ರಾಮ ಸಾಕ್ಷಾತ್ ಪರಮಾತ್ಮ ಶ್ರೀಮನ್ನಾರಾಯಣ ನಗುತ್ತಾ ಎಡಗೈನಲ್ಲಿ ಆ ಬಿಲ್ಲನ್ನು ಎತ್ಕೋತಾರಂತೆ. ಎತ್ತುಕೊಂಡ ತಕ್ಷಣ ಒಂದು ಪ್ರಪಂಚಕ್ಕೆ 2 ರಾಮನ ಅಗತ್ಯವಿಲ್ಲ ಅಂತ ಹೇಳೋ ಥರದಲ್ಲಿ ಆ ರಾಮನಲ್ಲಿ ಇದ್ದಂತಹ ಎಲ್ಲ ತೇಜಸ್ಸು ಈ ರಾಮನಲ್ಲಿ ಬಂದು ಸೇರಿತು ಅಂತ ಕೂಡ ಹೇಳ್ತಾರೆ. ಈ ರಾಮ ಪರಾಕ್ರಮಿಯಾದ, ಇನ್ನೂ ಹೆಚ್ಚು ಶಕ್ತಿ ರಾಮನಲ್ಲಿ. ಅವನು ಮನುಷ್ಯ ರೂಪದಲ್ಲಿದ್ದಂತಹ ನಾರಾಯಣನಾದ್ದರಿಂದ ಎಲ್ಲವನ್ನೂ ಮಾನವ ರೀತಿಯಲ್ಲೇ ತೋರಿಸಬೇಕು. ತನಗೆ ಆ ಶಕ್ತಿ ಎಲ್ಲಿಂದ ಬಂತು ಅನ್ನೋದೂ ಕೂಡ ವಿಶೇಷ. ಅವನಿಗೆ ಸ್ವತಃ ನಿರ್ಗುಣ ನಿರಾಕಾರನಾದಂತಹ ಈ ಅದ್ಯತಿಷ್ಠ ದಶಾಂಗುಲಂ, ಈ ಪ್ರಪಂಚವನ್ನೇ ಒಳಗಡೆಯಲ್ಲಿಟ್ಟುಕೊಂಡು ಅದರ ಮೇಲ್ಗಡೆ ಇರತಕ್ಕಂಥ ಭಗವಂತನಾದರೂ ಕೂಡ ತೋರಿಕೆಯಲ್ಲಿ ತಾನು ಮಾನವನಂತೆಯೇ ನಡ್ಕೊಂಡು ಆ ವೀರ್ಯವನ್ನು ಪರಶುರಾಮರಿಂದ ದಾನ ತಗೊಂಡಂಗೆ ಆಯಿತು ಅಂತ ಹೇಳಿ ಒಂದು ವಿಚಾರ. ಮುಂದಕ್ಕೆ ಈ ಪರಶುರಾಮರು 21 ಬಾರಿ ದಂಡಯಾತ್ರೆಯನ್ನು ಮಾಡಿ ಎಲ್ಲ ಕ್ಷತ್ರಿಯ ವಂಶವನ್ನು ನಿರ್ವಂಶ ಮಾಡಿ ಅವರ ರಕ್ತದಿಂದ ಸಪ್ತಕುಂಡಗಳನ್ನು ಮಾಡಿ ಮಹಾಭಾರತದ ಯುದ್ಧ ನಡೆಯುತ್ತಲ್ಲ ಕುರುಕ್ಷೇತ್ರದಲ್ಲಿ ತರ್ಪಣವನ್ನು ಕೊಟ್ಟರು ಅಂತ ಹೇಳಿ ಇನ್ನೊಂದು ಆ ಪರಶುರಾಮರ ವಿಸ್ತಾರ. ಯಾಕೆಂದರೆ ಅವರು ಚಿರಂಜೀವಿಗಳು ಅನ್ನೋ ವಿಚಾರವಾಗಿ.
ಇನ್ನು ಮಹಾಭಾರತದಲ್ಲಿ ನೋಡಿ, ಕೌರವರ ಸಂತತಿಯಲ್ಲಿ ಎಲ್ಲರಿಗೂ ಹೆಚ್ಚಾಗಿ ನೋಡಿರಿ, ಭೀಷ್ಮನಿಗೆ ತರಬೇತಿ ಕೊಟ್ಟವರು ಪರಶುರಾಮ, ಆಮೇಲೆ ಕರ್ಣನಿಗೆ ತರಬೇತಿ ಕೊಟ್ಟವರು ಪರಶುರಾಮ, ದ್ರೋಣರಿಗೆ ತರಬೇತಿ ಕೊಟ್ಟವರು ಪರಶುರಾಮ. ಆ ಪರಶುರಾಮ ಹೇಳಿದ್ರಂತೆ, ಕ್ಷತ್ರಿಯರನ್ನು ಬಿಟ್ಟಿನ್ಯಾರಿಗೂ ತರಬೇತಿ ಕೊಡೋದಿಲ್ಲ ಅಂತ ಹೇಳಿ. ಕರ್ಣ ಸುಳ್ಳು ಹೇಳಿ ಅವರ ಜೊತೆಯಲ್ಲಿ ಸೇರಿಕೊಂಡಿರ್ತಾನೆ. ಪರಶುರಾಮನ ಹತ್ರ ಎಲ್ಲ ವಿದ್ಯೆಯನ್ನು ಕಲ್ತಿರ್ತಾನೆ. ಎಲ್ಲ ವಿದ್ಯೆಯನ್ನು ಕಲ್ತಿರುವ ಸಮಯದಲ್ಲಿ ಒಂದು ದಿವಸ ಪರಶುರಾಮ ಕರ್ಣನ ತೊಡೆಯ ಮೇಲೆ ಮಲಗಿರ್ತಾನೆ. ಕರ್ಣನ ತೊಡೆಯ ಮೇಲೆ ಮಲಗಿದ್ದಾಗ ಅವನ ತೊಡೆಯನ್ನು ಒಂದು ದುಂಬಿ ಕೊರೆಯತ್ತಂತೆ. ರಕ್ತ ಸರಿಯುತ್ತಾ ಇದ್ರೂ ಗುರುಗಳು ಮಲಗಿದ್ದವರು ಎದ್ದು ಬಿಡ್ತಾರಲ್ಲ ಅಂತ ಹೇಳಿ ತಾನು ಹಾಗೆ ಆ ನೋವನ್ನು ತಡ್ಕೊಂಡು ಕೂತಿರ್ತಾನೆ. ಆಮೇಲೆ ಎದ್ದು ಪರಶುರಾಮರು ನೋಡ್ತಾರೆ, ಇವನು ಖಂಡಿತವಾಗಿಯೂ ಕ್ಷತ್ರಿಯನೇ ಹೌದು. ಕ್ಷತ್ರಿಯರಿಗೆ ನಾನು ವಿದ್ಯೆ ಹೇಳ್ಕೊಡೋದಿಲ್ಲ ಅಂದ್ರೆ ನನ್ನ ಹತ್ರ ಸುಳ್ಳು ಹೇಳಿ ಬಂದು ನೀನು ಸೇರಿಕೊಂಡೆ. ಈ ನೋವನ್ನು ತಡೀತಕ್ಕಂಥ ಶಕ್ತಿ ಕ್ಷತ್ರಿಯರಿಗಲ್ಲದೆ ಬೇರೆಯವರಿಗಿರೋದಿಲ್ಲ. ಹಾಗಾಗಿ ಸರಿಯಾದ ಸಮಯದಲ್ಲಿ ನಾನು ಕಲಿಸಿರತಕ್ಕಂತಹ ಮಂತ್ರ ನಿನಗೆ ಕೆಲಸಕ್ಕೆ ಬರದೇ ಇರಲಿ ಅಂತ ಹೇಳಿ ಒಂದು ಶಾಪ ಕೊಟ್ಟರು ಅಂತ ಕೂಡ ಒಂದು ಕಥೆ ಇದೆ. ಹೀಗಾಗಿ ಪರಶುರಾಮರು ಚಿರಂಜೀವಿಗಳಾಗಿ ಮಾಡಿದ ಅವತಾರವನ್ನು ನಾವು ಅನುಭವಿಸಿದ್ದೀವಿ. ಇಂದಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ. ಮುಂದೆ ರಾಮನ ಅವತಾರವನ್ನು ನಾವು ಅನುಭವಿಸೋಣ. ಜೈ ಶ್ರೀರಾಮ್.